ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 13 ಜನರ ವಿರುದ್ಧವಾಗಿ ಆರೋಪ ಪಟ್ಟಿಯನ್ನು ಹಾಕಿರೋದು ಸಿಬಿಐ. ದೇಶಾದ್ಯಂತ ಸಂಚಲನ ಮೂಡಿಸಿತ್ತು ನೀಟ್ ಹಗರಣ. ಯಾಕೋ ಈ 13 ಜನ ಬಿಟ್ಟುಬಿಟ್ರೆ ಇದು ದಾಟ್ಲೇ ಇಲ್ಲ. ಯಾವಾಗಲೂ ಅಷ್ಟೇ, ಈ ರಾಮ ಮಂದಿರ ಹುಂಡಿ ಕೇಸ್ ಬಂದರೂ ಇದೇ ಕಥೆನೇ. ಇಲ್ಲಿ ಯಾಕೋ ಅಲ್ಲೊಂದಿಷ್ಟು ಜನ ಮೊದಲು ಅರೆಸ್ಟ್ ಆದ್ರಲ್ಲ, ಅಷ್ಟು ಬಿಟ್ಟುಬಿಟ್ರೆ ಎಲ್ಲವೂ ಕೂಡ ಬಾಲಂಗೋಚಿಗಳವರು. ಇದರಲ್ಲಿ ಯಾರೋ ಮೇನ್ ಹೆಡ್ ಇರ್ತಾರಲ್ಲ, ಅವ್ರನ್ನ ಅರೆಸ್ಟ್ ಮಾಡುವ ಗೋಜಿಗೆ ಯಾರೂ ಹೋಗಲೇ ಇಲ್ಲ. ಇಲ್ಲಿ ನೀಟ್ನಲ್ಲಿಯೂ ಅಷ್ಟೇ, ಬರೀ 13 ಜನನೇನ್ರಿ. ದೇಶಾದ್ಯಂತ ಇಷ್ಟು ಕ್ವಶನ್ ಪೇಪರ್ ಲೀಕ್ ಆಗಿರಬೇಕು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿಗಳಿಗೆ ಕೋಟ್ಯಾಂತರ ರೂಪಾಯಿಗಳಿಗೆ ಬಿಕ್ರಿ ಆಗಿದೆಯಲ್ಲ, ಬರೀ 13 ಜನನ ಇದು. ಮತ್ತು 13 ಜನ ಮಾತ್ರನ ಇದರಲ್ಲಿ ಭಾಗಿಯಾಗಿದ್ದು ಸ್ವಲ್ಪ ಆಶ್ಚರ್ಯ ಆಗುತ್ತಿದ್ದು. ಮೇಲ್ಮೇಲಿರೋರನ್ನ ರಕ್ಷಣೆ ಮಾಡೋ ಸಲುವಾಗಿ 13 ಆರೋಪಿಗಳನ್ನು ಇದೀಗ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕ್ತಿರೋದಾ? ಯಾಕೆಂತ ಹೇಳಿದ್ರೆ 152 ಕ್ವಶನ್ ಪೇಪರ್ ಲೀಕ್ ಆದಾಗಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ, ಬೇಕಿದ್ರೆ ಅರೆಸ್ಟ್ ಆಗಿದೆ, ಚಾರ್ಜ್ ಶೀಟು ಆಗಿದೆ, ಎಲ್ಲ ಖುಲಾಸೆ, ಎಲ್ಲರೂ ಖುಲಾಸೆ, ಕನ್ವಿಕ್ಷನ್ ಆಗಲೇ ಇಲ್ಲ. ಈಗೇನಾಗುತ್ತೆ, ಈ ಥರ 13 ಆರೋಪಿಗಳು 15 ಆರೋಪಿಗಳು ಇರ್ತಾರೆ ಅಂತ ಅಂದ್ಕೊಳ್ಳಿ. ಈ ಆರೋಪಿಗಳಿದ್ದಾಗ ನೀವು ಹೋಗಿರಪ್ಪ, ಬಿಡಿಸ್ಕೊಂಬರಕ್ಕೆ ನಾವು ಆಚೆ ಇದ್ದೀವಿ, ತಲೆ ಕೆಡಿಸ್ಕೊಬೇಡಿ, ನೀವು ಒಪ್ಕೊಳ್ಳಿ, ಈಗ ಬಿಡಿಸ್ಕೊಂಬರ್ತೀವಿ. ಯಾವ ಕೇಸಲ್ಲಿ ಶಿಕ್ಷೆ ಕೊಡಿಸಿದ್ದೀವಪ್ಪ? 13 ಆರೋಪಿಗಳಲ್ಲಿ ಹಿಂದೆ ಬೇರೆ ಬೇರೆ ಎಕ್ಸಾಮಲ್ಲೂ ಪೇಪರ್ ಲೀಕ್ ಮಾಡಿದ್ರೇನೋ ಇವ್ರು, ನಮಗೆ ಗೊತ್ತಿಲ್ವಲ್ಲ. ಬಿಡಿಸ್ಕೊಬರಕ್ಕೆ ನಾವಿದ್ದೀವಿ, ನೀವು ಒಳಗಡೆ ಹೋಗಿರಿ ಅಂತ ಏನಾದರೂ ಆಗಿದೆ, ವಿ ಡೋಂಟ್ ನೋ. ಕಾರಣ ಏನೋ 152 ಕೇಸಲ್ಲಿ ಒಂದು 70 ಕೇಸು 80 ಕೇಸಲ್ಲಿ 70-80 ಕೇಸಲ್ಲಿ ಶಿಕ್ಷೆ ಕೊಡಿಸಿದ್ದೀವಿ ಅವ್ರಿಗೆ. ಜೈಲಲ್ಲೇ ಇದ್ದಾರೆ ಅವರೊಂದು 20 ವರ್ಷಕ್ಕೆ ಜೈಲಾಯಿತು, 15 ವರ್ಷಕ್ಕೆ ಜೈಲಾಯಿತು, 5 ವರ್ಷಕ್ಕೆ ಜೈಲಾಯಿತು. ಕೇಳಿದ್ದೀವಾ? ಇಲ್ಲ. ಸೊ ಈ ಕೇಸಲ್ಲಿ ನೋಡಿ, ಇದೀಗ 13 ಆರೋಪಿಗಳು ದಾಟ್ತಾನೇ ಇಲ್ಲ, ಅದನ್ನು ದಾಟಲೇ ಇಲ್ಲ ಇಡೀ ವಿಚಾರ. ಈಗೇನು ಮಾಡಿದ್ದಾರೆ, ಈಗ ಆರೋಪ ಪಟ್ಟಿಯನ್ನು ಹಾಕಿರೋದು ಸಿಬಿಐ ಆರೋಪ ಪಟ್ಟಿ ಹಾಕಿದೆ. ಇಲ್ಲಿ 360 ಸಾಕ್ಷಿ, 422 ದಾಖಲೆ, 43 ಭೌತಿಕ ಸಾಕ್ಷ್ಯಗಳನ್ನು ಸೇರಿಸಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಕ್ರಿಮಿನಲ್ ಪಿತೂರಿ, ವಂಚನೆ, ನಂಬಿಕೆ ದ್ರೋಹ, ಸಾಕ್ಷ್ಯನಾಶ ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಮೇ 3ನೇ ತಾರೀಕಾಗಿದ್ದಂತಹ ನೀಟ್ UG ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಮೇ 12ನೇ ತಾರೀಕು ಲಿಖಿತ ದೂರು ಸಲ್ಲಿಸಿದ್ದು ಕೇಂದ್ರ ಉನ್ನತ ಶಿಕ್ಷಣ ಸಚಿವಾಲಯ. 13 ಜನರ ಬಂಧನ ಆಗುತ್ತೆ. 92 ಸ್ಥಳಗಳಲ್ಲಿ ರೇಡ್ ಆಗಿತ್ತು. 8 ಸೈಬರ್ ಫೊರೆನ್ಸಿಕ್ ತಜ್ಞರೊಂದಿಗೆ ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದು ಸಿಬಿಐ. ಮಹಾರಾಷ್ಟ್ರ, ರಾಜಸ್ಥಾನ, ಹರಿಯಾಣ, ದೆಹಲಿ ಸೇರಿದಂತೆ 92 ಸ್ಥಳಗಳಲ್ಲಿ ದಾಳಿಯಾಗಿತ್ತು. ಪ್ರಕರಣದಲ್ಲಿ ಮೇ 13ರಂದು ಮೊದಲ ಬಂಧನ ಆಗಿತ್ತು. ಒಟ್ಟು 13 ಜನರನ್ನು ಸಿಬಿಐ ಅರೆಸ್ಟ್ ಮಾಡಿದೆ. ಅದರಲ್ಲಿ 3 NTA ತಜ್ಞರು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದಾರಲ್ಲ, ಇವ್ರಿಗೆ ಈ ಪರೀಕ್ಷೆ ಇನ್ಚಾರ್ಜ್ ಇರೋದು. NTA ನೋಡಿ, NTAನವರೇ 3 ಜನ ಇದ್ದರಂತೆ, ತಜ್ಞರಂತೆ ಅವರು. ಇವರು ತಜ್ಞರು ಸೇರ್ಕೊಂಡು ಮಾಡಿದ್ದು ಕೆಟ್ಟ ಕೆಲಸ ಏನು ಅಂತ ಹೇಳಿದ್ರೆ, ಕ್ವೆಶ್ಚನ್ ಪೇಪರ್ ಲೀಕ್ ಮಾಡಿದ್ದು ರಸಾಯನಶಾಸ್ತ್ರ, ಕೆಮಿಸ್ಟ್ರಿ, ಜೀವಶಾಸ್ತ್ರ ಮತ್ತು ಫಿಸಿಕ್ಸ್ ಅಥವಾ ಭೌತಶಾಸ್ತ್ರ. ಈ ವಿಷಯ ತಜ್ಞರು ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹ ಮಾಡಿಕೊಂಡು ವಿತರಿಸಿರುವ ಹಲವು ಮಧ್ಯವರ್ತಿಗಳನ್ನು ಅರೆಸ್ಟ್ ಮಾಡಲಾಗಿದೆ. 2 ಕೋಚಿಂಗ್ ಸೆಂಟರ್ಗಳಿಗೆ ಸೇರಿದ್ದವರನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗಿದೆ. ಆರೋಪಿಗಳ ಹಣಕಾಸಿನ ವಹಿವಾಟು ಹೇಗಿತ್ತು ಅದರ ಬಗ್ಗೆ ಕೂಡ ಸಿಬಿಐ ತನಿಖೆಯನ್ನು ಮಾಡ್ತಾ ಇದೆ. ಹಲವಾರು ಬ್ಯಾಂಕ್ ಖಾತೆಗಳು, ಬ್ಯಾಂಕ್ ಲಾಕರ್ಗಳು ಮತ್ತು ಡಿಮ್ಯಾಟ್ ಖಾತೆಗಳನ್ನು ಸ್ಥಗಿತಗೊಳಿಸಿರುವುದು ಸಿಬಿಐ.